ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಡೇ 34 ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ವಾಕೆಲ್ಲ ಹೋಗಿ ಬಂದ್ವಿ. 6 ಗಂಟೆಗೆಲ್ಲ ಎದ್ದು ಒಂದು 45 ಮಿನಿಟ್ಸ್ ಅಷ್ಟು ಮನೆಗೆ ಬರುವಷ್ಟರಲ್ಲಿ 7 ಗಂಟೆ ಆಗಿತ್ತು. ಮನೆಗೆ ಬರುವಷ್ಟರಲ್ಲಿ ಮಕ್ಕಳೆಲ್ಲ ಎದ್ದು ಹಾಲು ಕುಡಿತಾಯಿದ್ರು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮಾಡೋಣ ಅಂತ ಮುಂಚೆನೇ ನೈಟ್ ನೆನೆ ಹಾಕಿ ಮಾಡಿದ್ವಿ. ಊರಿಗೆ ಬಂದಿರೋ ಕಾರಣ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡ್ತಾ ಇರ್ತೀವಿ. ವೆಕೇಷನ್ಗೆ ಎಲ್ಲರೂ ಸೇರಿರ್ತೀವಲ್ಲ, ಪ್ರತಿ ದಿವಸನೂ ಏನಾದರೂ ಇರುತ್ತೆ. ಹಾಗಾಗಿ ಏನು ಮಾಡಿರ್ತಾರೆ ಅದನ್ನೇ ತಿಂತಾಯಿದ್ದೀನಿ. ಇದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಇದನ್ನೆಲ್ಲ ತಿಂದ್ಕೊಂಡು ವೆಯ್ಟ್ ಲಾಸ್ ಬಿಡಿ, ವೆಯ್ಟ್ ಮೇಂಟೈನ್ ಮಾಡೋದು ತುಂಬ ಚಾಲೆಂಜಿಂಗು. ಸ್ಪೆಷಲಿ ಊರಿಗೆ ಅಂದರೆ ತವ್ರ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ತಿಂದುಬಿಡ್ತೀವಿ, ಫುಲ್ ರೆಸ್ಟು ಆ ಥರ ಎಲ್ಲ ಇರ್ತೀವಿ. ಆ ಟೈಮಲ್ಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಹೋಪ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅಮ್ಮ ಇಲ್ಲಿ ನನಗೆ ನೀರು ದೋಸೆನೇ ಹಾಕ್ಕೊಡ್ತಾಯಿದ್ರು ಬಿಸಿ ಬಿಸಿಯಾಗಿ. ಅದ್ರ ಜೊತೆಗೆ ಕೆಂಪು ಚಟ್ನಿ ಮಾಡಿದ್ರು. ಅದ್ರ ಜೊತೆಗೆ ಕಾಂಬಿನೇಷನು ಸಖತ್ತಾಗಿತ್ತು ಟೇಸ್ಟು. ನಾನೊಂದ್ಸಲಿ ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬರಲಿಲ್ಲ ನೀರು ದೋಸೆ. ಅದಕ್ಕೂ ಸ್ವಲ್ಪ ಟ್ರಿಕ್ಕೆಲ್ಲ ಬೇಕು. ಈ ಸಲ ನೋಡ್ಕೊಂಡಿದ್ದೀನಿ, ನೋಡೋಣ ಒಂದು ಸಲ ಟ್ರೈ ಮಾಡ್ತೀನಿ ಹೆಂಗೆ ಬರುತ್ತೆ ಅಂತ ಹೇಳಿ. ನಮ್ಮ ಮಮ್ಮಿ ಮಾಡಿಕೊಡ್ತಾಯಿದ್ರು ಬಿಸಿ ಬಿಸಿಯಾಗಿ. ಆ ಥರದ್ದು 2 ದೋಸೆನ ನಾನು ತೊಗೊಂಡಿದ್ದೀನಿ. ಜಾಸ್ತಿ ಇಲ್ಲಿ ನಾನು ಏನು ಅಷ್ಟು ಅಡುಗೆ ಕಡೆ ಹೋಗೋದಿಲ್ಲ. ಸಿಂಪಲಾಗಿ ಏನಾದರೂ ಅವರು ಒಂದು 90% ಮಾಡಿದ್ರೆ ನಾನು 10% ಹೆಲ್ಪ್ ಮಾಡ್ತೀನಿ ಅಷ್ಟೇ. ಏನಾದರೂ ಕಟ್ ಮಾಡಿಕೊಡೋದಾಗಲಿ, ಆಮೇಲೆ ಬೇರೆ ದೋಸೆ ಎಲ್ಲ ಹಾಕ್ತೀನಿ. ನನಗೆ ಇದು ನೀರು ದೋಸೆ ಹಾಕೋಕ್ಕೆ ಬರೋದಿಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನನಗೆ ಇಷ್ಟ ಆಯಿತು. ಅದನ್ನು ಇವತ್ತು 2 ದೋಸೆನ ತೊಗೊಂಡಿದ್ದೀನಿ. ಫಸ್ಟ್ ಒಂದು ತೊಗೊಂಡೆ, ಅದಾದಮೇಲೆ ಇನ್ನೊಂದು ತೊಗೊಂಡಿದ್ದೀನಿ. ಜಸ್ಟ್ 2 ದೋಸೆ ಮಾತ್ರ ತೊಗೊಂಡಿದ್ದೀನಿ. ಅದೇ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಬಂದಾಗ ಅದು ದೊಡ್ಡ ಚಾಲೆಂಜು. ವೆಯ್ಟ್ ಲಾಸ್ ಮಾಡೋದಾಗಲಿ, ವೆಯ್ಟ್ ಮೇಂಟೈನ್ ಮಾಡೋದಾಗಲಿ. ಮ್ಯಾಕ್ಸಿಮಮ್ ನಾನು ಯಾವಾಗಲೂ ಊರಿಗೆ ಬಂದಾಗ ವೆಯ್ಟ್ ಗೇನ್ ಆಗಿ ಬಂದುಬಿಡ್ತೀನಿ. ಈ ಸಲ ನೋಡಬೇಕು. ಈ ಚಾಲೆಂಜ್ ಬೇರೆ ತೊಗೊಂಡಿದ್ದೀನಿ, ಏನಾಗುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ತುಂಬ ವೆಯ್ಟ್ ಗೇನ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಕಾನ್ಷಿಯಸ್ ಆಗಿ ತಿನ್ನೋಣ ಅಂಥೇಳಿ ಆಗಿ ತಿಂತಾಯಿದ್ದೀನಿ. ಇವಾಗ ಮಕ್ಕಳು ಮನೇಲಿರೋದ್ರಿಂದ ತುಂಬಾ ಕಿರಿಕಿರಿ ಆಗಿಬಿಡುತ್ತೆ. ತಿನ್ನೋದಿಲ್ಲ ಆನ್ ಟೈಮ್ಗೆ, ಮತ್ತು ಮೊಬೈಲು ಟಿ ವಿ ಇದರಲ್ಲೇ ಇರ್ತಾರೆ. ತಿನ್ನಿಸ್ಬೇಕಾದ್ರೆ ಕಂಡೀಷನ್ಸು ಮೊಬೈಲ್ ಬೇಕು ಅಂಥೇಳಿ. ಇನ್ನು ಅಕ್ಕ ಹೂವೆಲ್ಲ ತೊಗೊಂಬಂದಿದ್ಲು ಮಾರ್ಕೆಟಿಂದ, ಅದನ್ನು ಕಟ್ತಾ ಇದ್ದಾಳೆ. ನನಗೆ ಹೂವೆಲ್ಲ ಕಟ್ಟೋಕ್ಕೆ ಬರಲ್ಲ ಫ್ರೆಂಡ್ಸ್. ನಮ್ಮ ಅಕ್ಕ ಚೆನ್ನಾಗಿ ಕಟ್ತಾಳೆ. ಹೂವು ನೋಡೋಕ್ಕೆ ಇಷ್ಟ, ನನಗೆ ಮುಡ್ಕೊಳ್ಳೋಕ್ಕೂ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಕಟ್ಟೋಕ್ಕೂ ನಂಗೆ ಬರೋದಿಲ್ಲ. ಇನ್ನು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಬೆಳಗ್ಗೆ ಮಾರ್ಕೆಟಿಗೆ ಹೋಗಿದ್ರು. ಆವಾಗೆಲ್ಲ ಮ್ಯಾಂಗೋ ಮತ್ತು ಹಸಿ ಶೇಂಗಾ, ಆಮೇಲೆ ಕಲ್ಲಂಗಡಿ ಇದನ್ನೆಲ್ಲ ತೊಗೊಂಬಂದಿರು. ಮಕ್ಕಳಿರೋದ್ರಿಂದ ಏನಾದರೂ ಬೇಡ್ತಾ ಇರ್ತಾರಲ್ಲ ಕಂಟಿನ್ಯೂಯಸ್ ಆಗಿ. ಮನೇಲಿರೋದ್ರಿಂದ 3 ಹೊತ್ತು ಊಟನೇ ಮಾಡು ಅಂತ ಹೇಳಿ ಕೂರ್ಸೋಕ್ಕಾಗಲ್ಲ. ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಅಂತ ಕೇಳ್ತಿರ್ತಾರೆ. ಅದಕ್ಕೆ ಶೇಂಗಾನ ಇದನ್ನು ಬಾಯ್ಲ್ ಮಾಡಿದ್ವಿ, ಒಂಚೂರು ಉಪ್ಪು ಹಾಕಿ. ಅದನ್ನೊಂದು ಚಿಕ್ಕ ಬೌಲಷ್ಟು ನಾನು ತೊಗೊಂಡು ನನ್ನ ಮಗನಿಗೂ ತಿನ್ನಿಸ್ತಾ ಇದ್ದೀನಿ. ಊರಲ್ಲಿರೋದ್ರಿಂದ ಈ ಥರ ಹೋಗ್ತಾಯಿದೆ ನಂದು ರೂಟೀನು. ನಂದು ಏನು ಆಗ್ತಾಯಿದೆ ಅದನ್ನೇ ಶೇರ್ ಮಾಡ್ಕೋತೀನಿ. ನಾನಂತ ಮುಂಚೆನೇ ಹೇಳಿದ್ದೆ, ನಾನಾಗಿ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿದರೆ ಮಾತ್ರ ಶೇರ್ ಮಾಡ್ತೀನಿ. ಇವಾಗ ನಾನು ಅಷ್ಟು ಕಿಚನ್ಗೆಲ್ಲ ಹೋಗೋದಿಲ್ಲ. ಗೊತ್ತೇ ಇರುತ್ತಲ್ಲ, ಅಮ್ಮ ಮಾಡಿಕೊಡ್ತಾರೆ, ಅಕ್ಕ ಮಾಡ್ತಾರೆ. ಅಂದರೆ ನಮ್ಮದು ಸ್ವಲ್ಪ ಡಿಫ್ರೆಂಟು. ನಾನು ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿ ಮಾಡ್ತೀನಿ. ಅವ್ರ ಕಡೆ ಸ್ವಲ್ಪ ಜಾಸ್ತಿ ತಿಂತಾರೆ. ಹಾಗಾಗಿ ನನ್ನದು ಅಡುಗೆ ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಏನು ಮಾಡೋಕ್ಕೂ ಹೋಗೋಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅಡುಗೆ ಅದೆಲ್ಲ. ಹಾಗಾಗಿ ಇನ್ನು ನೋಡಿ, ನಮ್ಮದು ಮನೇಲಿ ಫ್ಯಾಕ್ಟ್ರಿ ಕಂಟಿನ್ಯೂಸ್ ಸ್ಟಾರ್ಟ್ ಆಗಿರುತ್ತೆ. ಒಂದಾದಮೇಲೆ ಏನಾದರೂ ತಿಂತಾನೇ ಇರ್ತಾರೆ. ಇಲ್ಲಿ ಮೂವಿ ನೋಡ್ತಾ, ಹಾರರ್ ಮೂವಿ ನೋಡ್ತಾ ಹಿಂಗೆ ಮಕ್ಕಳೆಲ್ಲ ಒಂದು ಕಡೆ ಸೇರಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸ್ವಲ್ಪ ಬೇಸಿಗೆಯಲ್ಲಿ ಟೈಮ್ ಹೋಗೋದು ಸ್ವಲ್ಪ ಕಷ್ಟನೇ. ಇನ್ನು ನಾನು ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ರೆಸ್ಟ್ ಮಾಡಿಕೊಂಡೆ. ಇದಾದಮೇಲೆ ಸ್ವಲ್ಪ ಈವ್ನಿಂಗ್ ಮಾರ್ಕೆಟಿಗೆಲ್ಲ ಹೋಗಬೇಕಾಗಿತ್ತು. ಗೊತ್ತಿಲ್ಲ, ತುಂಬ ನಂಗೆ ತಲೆ ನೋವ್ತಾಯಿತ್ತು ಇವತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ರೆಸ್ಟು ಕೂಡ ತೊಗೊಂಡ್ರು ನನಗೇನು ಕಡಿಮೆನೇ ಆಗಲಿಲ್ಲ. ಸ್ವಲ್ಪ ಹಂಗೆ ಕೂತ್ಕೊಂಡಿದ್ದೆ. ಮಕ್ಕಳು ಆಟ ಎಲ್ಲ ಆಡ್ಕೊತಾಯಿದ್ರು. ಮಧ್ಯಾಹ್ನದ ಊಟಕ್ಕೆ ಮಮ್ಮಿನೇ ರೊಟ್ಟಿನ ಮಾಡಿದರು, ಬಿಸಿ ಬಿಸಿ ರೊಟ್ಟಿ. ನನ್ನ ರೊಟ್ಟಿ ದಪ್ಪ ಆಗುತ್ತೆ, ಅವ್ರು ತೆಳುವಾಗಿ ಚೆನ್ನಾಗಿ ಮಾಡ್ತಾರೆ. ನಂದು ದಪ್ಪ ಆಗುತ್ತೆ. ನಮ್ಮ ಕಡೆ ಬೆಂಗಳೂರಲ್ಲಿ ಗೊತ್ತಲ್ಲ, ಹಿಟ್ಟು ಸಿಗೋದಿಲ್ಲ. ನಾವು ರೆಡಿ ಹಿಟ್ಟು ತರೋದ್ರಿಂದ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಇದ್ರ ಜೊತೆಗೆ ಈ ಪಲ್ಯ ಮತ್ತು ಹೀರೆಕಾಯಿ ಚಟ್ನಿ ಅದೆಲ್ಲ ಮಾಡಿದ್ವಿ, ಸಲಾಡು. ಅದನ್ನು ಮಧ್ಯಾಹ್ನಕ್ಕೆ ತಗೊಂಡೆ. ಈವ್ನಿಂಗು ಮಾರ್ಕೆಟಿಗೆ ಹೋದ್ವಿ. ಸ್ವಲ್ಪ ಶಾಪಿಂಗ್ ಇತ್ತು.
ಗೊತ್ತಿಲ್ಲ, ನನಗೆ ತುಂಬಾ ಒಂಥರ ತಲೆ ನೋವ್ತಾ ಇತ್ತು. ಹೋಗಿ ಅಲ್ಲಿ ನನಗೆ ಸರಿಯಾಗಿ ಏನು ತೊಗೊಳಕ್ಕಾಗಲಿಲ್ಲ, ನಿಲ್ಲಕ್ಕೂ ಆಗ್ತಿರಲಿಲ್ಲ. ಸೊ ಏನಾಯಿತು ಅಂತಂದರೆ ಪಿರಿಯಡ್ ಆಗಿಬಿಡ್ತು ನಂದು. ತುಂಬ ಇನ್ನೂ ಟೈಮ್ ಇತ್ತು, ಗೊತ್ತಿಲ್ಲ. ಈ ವೀಕ್ ಸ್ವಲ್ಪ ಕೆಲಸ ಆ ಥರ ಸ್ವಲ್ಪ ಸ್ಟ್ರೆಸ್ ಇರೋದ್ರಿಂದ ಬೇಗನೆ ಆಗೋಯಿತು. ತುಂಬಾ ಸುಸ್ತಾಗ್ಬಿಡ್ತು. 2 ಡೇಸ್ ಮಲಗಿದೋಳು ಎದ್ದೇ ಇಲ್ಲ. ಹಾಗಾಗಿ ನಾನು ವೀಡಿಯೋ ವಾಯ್ಸ್ ಓವರು ಅಪ್ಲೋಡ್ ಏನೂ ಮಾಡಿರಲಿಲ್ಲ. ಬಂದುಬಿಟ್ಟೋಳೆ, ಮಲಗಿಬಿಟ್ಟೆ ಊಟ ಮಾಡಿಕೊಂಡು. ನೈಟ್ ಡಿನ್ನರ್ಗೆ ಪಾಲಕ್ ರೈಸ್ ಮಾಡಿದ್ಲು ಅಕ್ಕ, ಅದನ್ನೇ ತಿಂದ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಟ್ಟೆ. 2 ಡೇಸ್ ವಾಕ್ ಕೂಡ ಹೋಗಿರಲಿಲ್ಲ, ಯಾಕಂದರೆ 3 ಡೇಸ್ ಕಂಪ್ಲೀಟ್ ಆಗೋವರೆಗೂ ನಾನು ವಾಕ್ ಎಲ್ಲ ಮಾಡೋದಿಲ್ಲ, ಎಕ್ಸಸೈಸು ಮಾಡೋದಿಲ್ಲ. ಈ ರೀತಿ ಇವತ್ತಿನ ನನ್ನ ರೂಟೀನ್ ಆಗಿತ್ತು. ಮತ್ತು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.